ಗೃಹ ಸಚಿವರನ್ನೆಲ್ಲ ಮನೆ ಹೇಳಿಕೆ ಪ್ರತಿಕ್ರಿಯೆ ಕೊಡ್ತಾರೆ, ಅವನೊಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರೆ. ಆದರೆ ಆ ಘಟನೆಯಲ್ಲಿ ಯಾರು ಅದನ್ನು ಮಾಡಿದ್ದಾರೆ, ಏಕಕಾಲಕ್ಕೆ ಒಂದು 3 ಹಸುಗಳ ಕೆಚ್ಚಲನ್ನು ಕೊಯ್ಲಿಕ್ಕಾಗಲ್ಲ ಒಬ್ಬ ಮನುಷ್ಯ. ಯಾಕಂದ್ರೆ ಅವ್ನು ಕೊಯ್ದರೆ ಅದು ಕಿರ್ಚ್ಕೊಂಡ್ಬಿಡ್ತದೆ, ಸುತ್ತಮುತ್ತ ಇದರಲ್ಲೇ ಎದ್ದು ಬರ್ತಾರೆ. ಇದನ್ನು ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಒಂದು ಕೃತ್ಯ ಇದು. ಅದ್ರ ಬಗ್ಗೆ ಸಂಪೂರ್ಣ ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸುತ್ತದೆ ಅವರಿಗೆ ಕ್ರಮ ತಗೊಳ್ಳಿ ಅಂಥೇಳಿ ರೈತ ಮೋರ್ಚಾದ ವತಿಯಿಂದ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೋರಾಟ ಏನು, ಸಂಕ್ರಾಂತಿ ದಿನ ವಿಶೇಷವಾಗಿ ಗಮನದಾಗಿರಲಿ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಸಂಕ್ರಾಂತಿ ದಿನ ನಾವೇನು ಮಾಡ್ತೇವೆ ಅಂದರೆ ಮನೆ ಮುಂದೆ ಸಗಣಿಯಿಂದ ಸಾರಿಸ್ತೇವೆ. ಸಾರಿಸಿ ಅಲ್ಲಿ ರಂಗೋಲಿ ಹಾಕಿ ಆ ಸಗಣಿಯಿಂದ ಲಕ್ಷ್ಮಿಯ ಒಂದು ಮೂರ್ತಿನ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡ್ತೇವೆ. ಇದು ನಮ್ಮ ಪದ್ಧತಿ, ಸಂಸ್ಕೃತಿ. ಅವತ್ತು ಆಡಳಿತ ಪಕ್ಷದ ಪ್ರತಿಯೊಬ್ಬ ಮಂತ್ರಿಗಳ ಮನೆ ಮುಂದೆ ಮತ್ತು ಶಾಸಕರುಗಳ ಮನೆ ಮುಂದೆ ಏನು ಹಸುವಿನ ಸಗಣಿ ಇದೆ, ಆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಅಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಹಿಂದೂ ಸಂಸ್ಕೃತಿ ಪ್ರಕಾರ ಇದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಒಂದು ವಿಶೇಷ ರೀತಿಯಾದಂಥ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ವಿ. ಬಿಜಾಪುರದಲ್ಲೂ ಕೂಡ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭ ನಿಮ್ಗೆ ಗೊತ್ತಿದೆ. ಆದರೆ ಪೊಲೀಸ್ನವ್ರ ದಬ್ಬಾಳಿಕೆ ಎಲ್ಲ ಕಡೆ, ಎಲ್ಲರ ಮನೆ ಮುಂದೆ ಪೊಲೀಸರು ಸೆಕ್ಯೂರಿಟಿ. ಮುದ್ದೇವಾಡದಲ್ಲಿ ನಡೆದಿರ್ತಕ್ಕಂಥ ಘಟನೆ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ರಸ್ತೆ ಮೇಲೆ, ಮನೆ ಒಳಗಡೆ ಎಲ್ಲೂ ಕೂಡ ಹೋಗಿಲ್ಲ, ರಸ್ತೆ ಮೇಲೆ 15 ಜನ ರೈತ ಮುಖಂಡರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ಮಂಡಲದ ಅಧ್ಯಕ್ಷರು, ಒಬ್ಬರು ಪ್ರಧಾನ ಕಾರ್ಯದರ್ಶಿ, ಒಬ್ಬರು ಯುವ ಮೋರ್ಚಾದ ಅಧ್ಯಕ್ಷರು, ಜೊತೆಗೆ ರೈತರು, ಅವರೆಲ್ಲರೂ ಕೂಡ ಅವ್ರ ಮನೆ ಮುಂದೆ ಹೋಗಿ ಯಾರಿಗೆ ಅವ್ರ ವಿರುದ್ಧ, ಶಾಸಕರ ವಿರುದ್ಧ ಘೋಷಣೆ ಕೂಗಿಲ್ಲ, ಏನೂ ಇಲ್ಲ, ರಂಗೋಲಿ ಹಾಕಿ ನಾವು ನಿಮಗೆ ನಿಮ್ಮ ಶಾಸಕರು ಹೊರಗಡೆ ಬಂದರೆ ನಾವು ಮನೆ ಕೊಟ್ಟು ಹೋಗ್ತೇವೆ ಅಂತ ಹೇಳಿದರೆ ಅಲ್ಲಿರ್ತಕ್ಕಂಥ PSI ಉದ್ದಟತನದಿಂದ ಅವರೆಲ್ಲರನ್ನ ತಕ್ಷಣ ಒಬ್ಬೊಬ್ಬ ನಮ್ಮ ಮಂಡಲ ಅಧ್ಯಕ್ಷನ ಕುತ್ತಿಗೆ ಹಿಡಿತಾನೆ, ಕುತ್ತಿಗೆ ಹಿಡಿದು ದಬ್ತಾನೆ, ಅವಾಚ್ಯ ಶಬ್ದಗಳಿಂದ ಬೈತಾನೆ. ಎಲ್ಲ ವಿಡಿಯೋಗಳಿದೆ ಅದೆಲ್ಲ. ಅಲ್ಲಿ ಅವ್ರ ಮನೆ ಬಾಗಿಲಿಗೆ ಮುಂದೆ ಒಬ್ಬ ನಮ್ಮ ಕಾರ್ಯದರ್ಶಿ ಹೋಗಿ ಅಲ್ಲಿ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅವನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡ್ಬರ್ತಾರೆ. ಪೊಲೀಸ್ನವ್ರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದು ಅಷ್ಟಲ್ಲೇ ಅಲ್ಲ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ ಗಿರೀಶ್ ಪಾಟೀಲ್ರ ಮೇಲೆ ಲಾಠಿಯಿಂದ ಹೊಡಿತಕ್ಕಂಥ ಪ್ರಯತ್ನವನ್ನು PSI ತಿಪ್ಪಾರೆಡ್ಡಿ ಮಾಡ್ತಾರೆ. ಆಗ ನಾನು ತಕ್ಷಣ ಅದನ್ನು ತಡಿತಕ್ಕಂಥ ಕೆಲಸ ಮಾಡಿದೆ. ಯಾಕೆ ಹೊಡಿತಾ ಇದೆ, ಏನು ತಪ್ಪು ಮಾಡಿದ್ದಾರೆ ಅಂತೇಳಿ. ನಾನು ನಿಮಗೆ ವಿಡಿಯೋನ ಬಹುಶಃ ನಿಮ್ಗೆಲ್ರಿಗೂ ಸರ್ಕ್ಯುಲೇಟ್ ಆಗಿದೆ, ಬೇಕಿದ್ರೆ ನಾನು ಯಾರೇ ಸಿಕ್ಕಿಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಬೇಕಿದ್ರೆ ಅವನು ಯಾವ ರೀತಿ ನಡ್ಕೊಂಡ ಅಂತಕ್ಕಂಥದ್ದನ್ನು ನೀವು ನೋಡಿದ್ದೀರಿ. ನಾನು ಪೊಲೀಸ್ ಸ್ಟೇಷನಲ್ಲಿ ಕೇಳಿದ್ದೀನಿ, ಯಾಕ್ರಿ ಹೊಡಿತೀರಾ, ಅವ್ರು ಏನು ತಪ್ಪು ಮಾಡಿದ್ದಾರೆ, ಅರೆಸ್ಟ್ ಮಾಡಿದರೆ ಯಾವ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿದ್ದೀರಿ, ಕಾನೂನು ಪ್ರಕಾರ ನಿಮ್ಮ ಕಾನೂನು ಪ್ರಕಾರ ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ಯಾವ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿದ್ದೀರಿ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಅವನು ಹೋಗ್ತಿದ್ದಂಗೆ ಏರ್ಕೊಂಡು ಬರ್ತಾನೆ ನನ್ನ ಮೇಲೆ, ಹೋಗ್ರಿ ನೀವು ಹೊರಗಡೆ. ನಾನು 3 ಬಾರಿ ಶಾಸಕನಾಗಿದ್ದೇನೆ ಮತ್ತು ನಾನು ರೈತ ಮೋರ್ಚಾದ ಒಬ್ಬ ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನಿದ್ದೇನೆ. ನಾನು ಕೇಳ್ತಿದ್ದೇನಲ್ಲಪ್ಪ, ಅವ್ರು ಏನು ತಪ್ಪು ಮಾಡಿದ್ರೆ ಅದು ಹೇಳು, ನೀನು ಕೈ ಮಾಡ್ಲಿಕ್ಕೆ ಹೋಗಬೇಡ. ಯಾಕಂದರೆ ಅಲ್ಲಿರ್ತಕ್ಕಂಥ ರೈತರ ಮೇಲೆ ಕೈ ಮಾಡಿದ್ರೆ ರಾಜ್ಯಾದ್ಯಂತ ನಿನ್ನ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ, ಹುಷಾರ್ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಹೋದರೆ ಪೊಲೀಸ್ನವ್ರಿಗೆ ಹೇಳ್ತಾನೆ, ಅಲ್ಲಿ ಒಳಗಡೆ ಕೂಡಿಸಿದನವ್ರಿಗೆ ಮುಚ್ಚ ಬಾಗಿಲು ಅಂತ. ಅವನಿಬ್ಬರು ಪೊಲೀಸ್ನವ್ರು ದಡಾಶ್ ಬಾಗಿಲು ಮುಚ್ತಾರೆ, ಒಂದು ಕಿಟಕಿನ ಕಿತ್ಕೊಂಡು ಬೀಳ್ತದೆ, ನನ್ನ ಮೇಲೆ ಏರಿ ಬರ್ತಾನೆ ಹೊಡೆಯೋದಕ್ಕೆ. ಅದು ನಾನು ತಾಳ್ಮೆ ಕಳ್ಕೊಳ್ಳಿಲ್ಲ. ವಿಡಿಯೋದೆಲ್ಲ ತಾವು ನೋಡಿದ್ದೀರಿ. ನಾನು ಇದನ್ನು ಇನ್ನೊಂದು ಸರಿ ವಿಡಿಯೋ ಪ್ಲೇ ಮಾಡೋಂದ್ರೆ ಮಾಡ್ತೀನಿ ನನಗೆ, ಯಾಕಂದರೆ ಇಲ್ಲಿ ಸಮಯ ಇಲ್ಲ ತಮಗೆ ಅದನ್ನು ಪೂರ್ತಿ ಅದನ್ನು ಬಿಡಿಸಿ ಹೇಳೋಕ್ಕೆ. ಅದು 10 ನಿಮಿಷ 5-6 ನಿಮಿಷ ನನ್ನ ಜೊತೆಗೆ ವಾಗ್ವಾದ ಮಾಡ್ತಾನೆ. ಅದ್ರ ಜೊತೆಗೆ ಅವರಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸ್ ಬಂದು ಹೇಳ್ತಾರೆ, ಇಲ್ಲ ಸರ್ ಬನ್ನಿ ಸರ್ ಒಳಗಡೆ ಅಂತ. ನಾನೊಬ್ಬ ಹಿರಿಯ ಶಾಸಕನಿದ್ದೇನೆ, ಕನಿಷ್ಠ ಸ್ಟೇಷನ್ಗೆ ಹೋದಾಗ ನನ್ನ ಅರೆಸ್ಟ್ ಮಾಡಿದ್ರು ಮಾಡಲಿ, ಪ್ರಶ್ನೆ ಅದಲ್ಲ. ನಾವು ಅರೆಸ್ಟ್ ಮಾಡೋದಕ್ಕೆ ಯಾವತ್ತೂ ಹೆದರ್ಕೊಂಡಿಲ್ಲ. ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ, ಯಾವ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿದ್ದು ಹೇಳಪ್ಪ ಅಂತೇಳಿ. ಅವನು ಹೇಳ್ದೇ ಇದ್ದಾಗ ನಾನಲ್ಲಿ ಧರಣಿ ಕೂತ್ಕೊಂಡೆ. ನೋಡಿ, ಧರಣಿ ಕೂತ್ಕೊಂಡಾಗ ಅಲ್ಲಿ ನಮ್ಮ ಸುಮಾರು ಒಂದು 100 ಜನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ದರು. ನಾನೇ ಅಲ್ಲಿ ಜನರನ್ನು ಕೂಡಿಸ್ಲಿಲ್ಲ. ನನ್ನ ಕ್ಷೇತ್ರದ ಜನಕ್ಕೆ ಕರೆ ಕೊಟ್ಟಿದ್ರು, ಒಂದು 10,000 ಜನ ಸೇರಿರೋರಲ್ಲಿ. ಆದರೆ ಅದು ಯಾವುದು ಮಾಡಲಿಲ್ಲ. ನಾನು ಕಾನೂನು ಪ್ರಕಾರ ನಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಸುಮ್ಮನೆ ಕೂತ್ಕೊಂಡಲ್ಲಿ, ನೀವು ಯಾತಕ್ಕೆ ಅರೆಸ್ಟ್ ಮಾಡಿದ್ರಿ, ಏನು ಮಾಡಿದ್ರಿ, FIR ಕಾಪಿ ಇದ್ರೆ ಕೊಡಿ ಅಂತ ಕೂತ್ಕೊಂಡೆ. ನಾನು ಕೂತ್ಕೊಂಡ್ರೆ
ಅವ್ರಿಗೆ ಯಾವ ಸೆಕ್ಷನಲ್ಲಿ ಹಾಕಬೇಕು ಅಂತ ಯಾರು ಬರೋದೇ ಇಲ್ಲ, ತಪ್ಪೇ ಮಾಡಿಲ್ಲ. ಅಲ್ಲಿ ಒಳಗಡೆ ಎಲ್ಲಿ ಟ್ರೆಸ್ಪಾಸ್ ಮಾಡಿಲ್ಲ, ಮತ್ತು ಗೇಟ್ ಬಿಟ್ಟು ಒಳಗಡೆ ಹೋಗಿಲ್ಲ, ಶಾಸಕರನ್ನು ಮ್ಯಾನ್ ಹ್ಯಾಂಡ್ಲು ಮಾಡಿಲ್ಲ, ಅವ್ರಿಗೆ ಅವಾಚ್ಯ ಶಬ್ದಗಳನ್ನು ಬೆಳೆದಿಲ್ಲ, ಮತ್ತು ಯಾವ ಪೊಲೀಸನ್ನು ಟಚ್ ಮಾಡಿಲ್ಲ. ಆದರೂ ಕೂಡ ಆ ವ್ಯಕ್ತಿ ಕೇಸ್ ಹಾಕ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಯಾವ ಸೆಕ್ಷನ್ ಸಿಗಲ್ಲ ಅವನಿಗೆ. ಸಿಗದೇ ಇದ್ದಾಗ ಲಾಸ್ಟಿಗೆ ಏನು ಮಾಡ್ತಾನೆ ಅಂದರೆ ತಾನೇ PSI ಸೋಮೋಟ ಕೇಸ್ ಹಾಕ್ತಾನೆ. ಸೋಮೋಟ ಕೇಸ್ ನಮ್ಮ ಮಂಡಲದ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್, ಯುವ ಮೋರ್ಚಾ ಅಧ್ಯಕ್ಷ ಗಿರೀಶ್ ಪಾಟೀಲ್, ನಮ್ಮ ಕಾರ್ಯದರ್ಶಿ ಸಂಜೀವ್ ಬಾಗೇವಾಡಿ, ಇನ್ನೊಬ್ಬ ನಮ್ಮ ಕಾರ್ಯದರ್ಶಿ ನಾಗೇಶ್ ಹಡಪದ್, ಅದ್ರ ಜೊತೆಗೆ 15 ಜನ ಸೇರಿಸ್ತಾನೆ. 15 ಜನ ಇದ್ದಾರೆ ಅಂತೇಳಿ 15 ಜನರನ್ನು ಅರೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಮಾಡೋದು ಬರೀ ಅರೆಸ್ಟ್ ಮಾಡೋದಲ್ಲ, ಒಳಗಡೆ ಪೊಲೀಸರುಗಳಿಂದ ಲಾಠಿಯಿಂದ ಹೊಡಿತಕ್ಕಂಥ ಕೆಲಸ ಮಾಡ್ತಾನೆ. ನಾನು ಒಂದು 10 ನಿಮಿಷ ಲೇಟ್ ಆಗಿದ್ದರೆ ಅಲ್ಲಿ ಸ್ಟೇಷನ್ಗೆ ಒಳಗಡೆ ಹೋಗೋದಕ್ಕೆ ನಮ್ಮೆಲ್ಲ ಹುಡುಗರನ್ನ ಬಟ್ಟೆ ಬಿಡಿಸಿ ಅವನು ಲಾಠಿ ತೊಗೊಂಡು ಹೊಡಿತೀನಿ ಅಂಥೇಳಿ ಅವ್ರಿಗೆಲ್ಲರೂ ಕೂಡ ಎದುರಿಸ್ತಾ ಇದ್ದಾನೆ ಒಳಗಡೆ ಹಾಕ್ಕೊಂಡು. ನಾನು ಹೋದ ತಕ್ಷಣ ನಾನು ಹೊಡೆದಿಲ್ಲ ಅಂತಾನೆ. ನನ್ನನ್ನು ಒಳಗಡೆ ಬರಬೇಡಿ, ಹೊರಗಡೆ ಹೋಗಿ ಅಂತಾನೆ. ಅಲ್ಲಿ ಕೂತಾಗ ಅಡಿಷನಲ್ SP ಬರ್ತಾರೆ. ಅಡಿಷನಲ್ SP ಫೋನ್ ಮಾಡಿ ಕರೆಸ್ತಾರೆ. ರಾಮನಗೌಡ ಹಟ್ಟಿಯವರು ಒಂದು 500 ಜನ ಪೊಲೀಸರನ್ನು ಕರೆಸ್ತಾರೆ. ಅಲ್ಲಿ ಕರೆಸಿ ನಮ್ಮನ್ನೆಲ್ಲ ಆ ಪೊಲೀಸ್ ಬ್ಯಾರಿಕೇಡ್ ಹಾಕಿ ಪೊಲೀಸ್ ಸ್ಟೇಷನ್ದ ಹೊರಗಡೆ ಹೋಗ್ದಂಗೆ ತಡಿತಕ್ಕಂಥ ಕೆಲಸ ಮಾಡ್ತಾರೆ, ಹೆದರಿಸ್ತಕ್ಕಂಥ ಕೆಲಸ. ನೀವೇನಾದರೂ ಮಾತಾಡಿದ್ರೆ ನಿಮಗೂ ಅದೇ ಮಾಡ್ತೀವಿ ಅಂತಕ್ಕಂಥ. ನಾನು ವಿನಂತಿ ಮಾಡಿದೆ ರಾಮನಗೌಡರಿಗೆ, ಏನೋ ಅಡಿಷನಲ್ SP ಕ್ರೈಮ್ ಇದ್ದಾರೆ, ಅವ್ರಿಗೂ ವಿನಂತಿ ಮಾಡಿದೆ. ಏನಂತ, ಏನು ಘಟನೆ ಆಗಿದೆ ಅಂತ ಹೇಳಿಯಪ್ಪ, ಯಾವ ಸೆಕ್ಷನಲ್ಲಿ ಕೇಸ್ ಮಾಡ್ತೀರಿ ಹೇಳಿ ಅಂತಂದರೆ, ಆದರೆ ಯಾರು ಕೂಡ ಹೇಳಲಿಕ್ಕೆ ತಯಾರಿಲ್ಲ. SP ಅವ್ರ ಗಮನಕ್ಕಿದೆ. ನಮ್ಮ ರಾಜ್ಯಾಧ್ಯಕ್ಷರು SP ಅವರಿಗೆ ಫೋನ್ ಮಾಡಿದ್ದಾರೆ, ವಿಜೇಂದ್ರಜಿಯವರು, ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು ಫೋನ್ ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆಯಪ್ಪ, ಎಲ್ಲೂ ಕೂಡ ಈ ರೀತಿ ಕಾರ್ಯಕರ್ತನ ಅರೆಸ್ಟ್ ಮಾಡಿಲ್ಲ, ಅವರೇನು ಯಾರು ಮನೆಗೆ ಹೋಗಿ ದರೋಡೆ ಮಾಡೋಕ್ಕೆ ಹೋಗಿಲ್ಲ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿದಿರಿ? ಆಯಿತು, ಅರೆಸ್ಟ್ ಮಾಡಿ ಸ್ಟೇಷನಲ್ಲಿ ಕರ್ಕೊಂಬಂದಿದ್ರೆ ಸ್ಟೇಷನ್ ಬೇಲಲ್ಲಾದರೂ ಕೊಡ್ಬೋದು, ಅಥವಾ ಯಾವುದಾದ್ರು ಹಾಕಿ ಮಾಡ್ಬೋದು. ನೀವು ಈ ರೀತಿ ಅವ್ರ ಮೇಲೆ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿದರೆ ಅವನು PSI ಕೇಸ್ ಮಾಡ್ತಾನೆ. ಏನಂತ, ಯಾರೋ 15 ಜನ ಕಿಡಿಗೇಡಿಗಳು ಈ ರೀತಿ ಅವ್ರ ಮನೆಗೆ ಬಂದು ಟ್ರೆಸ್ಪಾಸ್ ಮಾಡಿದ್ದಾರೆ. ಅಲ್ಲಿ ಖಾಸಗಿ ಮನೆ, ಹೆಣ್ಮಕ್ಳಿದ್ರು, ಮಕ್ಕಳಿದ್ರು, ಅದನ್ನು ಅವರು ಖಾಸಗಿತನಕ್ಕೆ ಭಂಗೆ ಬರ್ತಕ್ಕಂಥ ಪ್ರಯತ್ನ ಮಾಡಿದರು. ಅದನ್ನು ನಾನು ತಡಿಲಿಕ್ಕೆ ಹೋದೆ, ನನ್ನ ಎದೆ ಮೇಲೆ ಹಿಡಿದು ಅಳದಾಡಿದ್ರು, ನನ್ನ ಕರ್ತವ್ಯಕ್ಕೆ ಅಡ್ಡಿಪಟ್ಟರು ಅಂತ. ಯಾರಾದರೂ ಕೂಡ ರೈತರು ಕರ್ನಾಟಕದಲ್ಲಿ ಇವತ್ತಿನವರೆಗೆ ಇಷ್ಟೆಲ್ಲ ಹೋರಾಟಗಳು ನಡೆದವೆ, ಎಲ್ಲಾದರೂ ರೈತರು, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಯಾರಾದರೂ PSI ಹಿಡಿದು ಎಳೆಯೋಕ್ಕೆ ಸಾಧ್ಯನಾ? PSIನ ತಳ್ಳಾಡೋಕ್ಕೆ ಸಾಧ್ಯನಾ? ದಬ್ಬಳಿಕೆ ಮಾಡ್ಲಿಕ್ಕೆ ಸಾಧ್ಯನಾ? ಸೋಮೋಟ ಕೇಸ್, ಯಾಕಂದರೆ ಬೇರೆ ಯಾರು ಕೇಸ್ ಕೊಡೋರಿಲ್ಲ. ಅದಕ್ಕೆ PSI ತಿಪ್ಪಾರೆಡ್ಡಿ ಅಂತಕ್ಕಂಥವ್ರು ಒಬ್ಬ ಕಾಂಗ್ರೆಸ್ ಏಜೆಂಟ್ನ ಥರ ವರ್ತನೆ ಮಾಡ್ತಾರೆ, ಒಬ್ಬ MLA ಏಜೆಂಟ್ ಥರ ವರ್ತನೆ ಮಾಡ್ತಾನೆ. ಅದಷ್ಟೇ ಅಲ್ಲ, ಯಾವತ್ತು ನಿನ್ನೆಯಿಂದ ನಮ್ಮ ಪ್ರಮುಖ ಕಾರ್ಯಕರ್ತರುಗಳಿಗೆ ಧಮಕಿ ಹಾಕಿಸ್ತಾ ಇದ್ದಾರೆ. ನೀವೇನಾದರೂ ಕೂಡ PSI ವಿರುದ್ಧ ಹೋರಾಟಕ್ಕೆ ಇಳಿದ್ರೆ, ಅಥವಾ ಅವ್ರ ವಿರುದ್ಧ ಏನಾದರೂ ನೀವು ಮಾತೆತ್ತಿದ್ರೆ, ನಿಮ್ಮನ್ನು ಕೇಸ್ಗಳಲ್ಲಿ ಹೆಂಗೀಗ ನಾವು 4 ದಿನ ಬುಕ್ ಮಾಡಿವಿ ಹಂಗೆಲ್ಲರನ್ನ ಬುಕ್ ಮಾಡ್ತೀವಿ ಅಂತಕ್ಕಂಥ ಧಮಕಿ ಆಗ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಈ ಜಿಲ್ಲೆಯಲ್ಲಿ. ನಾನು SP ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಾಸ್ತವವಾದಂಥ ವಿಡಿಯೋಗಳಿರುತ್ತಲ್ಲ, ತರಿಸ್ಕೋಬೇಕಲ್ಲ. ನೀವು ತರಿಸ್ಕೊಂಡು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಒಂದು ವೇಳೆ ನಮ್ಮ ಯಾರಾದರೂ ಕಾರ್ಯಕರ್ತರು, ರೈತರು ಅಕಸ್ಮಾತ್ ಏನಾದರೂ ಆ PSIಗೆ ಹೆಂಗೆ ಹಿಡಿದಿರೋದು, ನೂಕಿರೋದು ಒಂದೇ ಒಂದು ಸಾಕ್ಷಿ ಇದ್ದರೆ ಕ್ರಮ ತಗೊಳ್ಳಿ. ಆದರೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿ ಇವತ್ತು ಯಾವ ಸ್ಥಿತಿ ಈ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಪೊಲೀಸ್ನವರೇ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಒಂದು ಜೀವಂತ ಸಾಕ್ಷಿ ನಿಮ್ಮ ಮುಂದೆ ಇವತ್ತು ನಾನು ಕೊಡೋನಿದ್ದೇನೆ. ಯಾವ ರೀತಿ ಮಾಡ್ತಾ ಇದ್ದಾರೆ ಬಿಂಜಲಬಾವಿ ಗ್ರಾಮದಲ್ಲಿ. ಇವತ್ತು ರೈತರು ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅವರು 4 ದಿವಸದಿಂದ SP ಆಫೀಸಲ್ಲಿದ್ದಾರೆ. 4 ದಿವಸದಿಂದ SP ಆಫೀಸಲ್ಲಿದ್ದಾರೆ. SPಗೆ ಮನವಿ ಕೊಟ್ಟಿದ್ದಾರೆ. ಒಬ್ಬ ರೈತ ಪಾಪ ಹೆಣ್ಮಗಳು, ಅವ್ರ ಹೆಸರು ಶ್ರೀಮತಿ ಮಹಾದೇವಿ ಸಿದ್ದನಗೌಡ ಪಾಟೀಲ್, ಸಾಕಿನ್ ಕಚನೂರ್, ಹುಣಸಗಿ. ಅವರು ಯಾದಗಿರಿಯಲ್ಲಿ ಕಾಯಂ ನಿವಾಸಿಯಾಗಿದ್ದಾರೆ. ಅವ್ರ ತಂದೆ ಆಸ್ತಿ ಬಿಂಜಲಬಾಯಿಲಿದೆ, 3 ಎಕರೆ ಆಸ್ತಿ. ಅಲ್ಲಿ 30 ಗುಂಟೆ ಆಸ್ತಿನ ಮಾರಿದ್ದಾರೆ. ಮಾರಿದ್ರ ಬಗ್ಗೆನೂ ಕೂಡ ಇಲ್ಲಿ ದಾಖಲಾತಿದೆ. ಖರೀದಿ ಪತ್ರದಲ್ಲಿ ಬರೆದಿರ್ತಾರೆ, ಪೂರ್ವ ಪಶ್ಚಿಮಕ್ಕೆ ಸೀಳಿ ದಕ್ಷಿಣಕ್ಕೆ 30 ಗುಂಟೆ ನಾವು ಮಾರಿವಿ ಅಂತೇಳಿ. ಯಾರು? ನಾಡಗೌಡ ಅಂತಕ್ಕಂಥವ್ರಿಗೆ ಅದನ್ನು ಮಾರ್ತಾರೆ. ಮಾರಾದ್ಮೇಲೆ
ಅವರು ತಂದೆ ತೀರೋಗಿದ್ದಾರೆ, ಅವರು ಹೆಣ್ಮಕ್ಳು ಅವರೆಲ್ಲ ಯಾದಗಿರಿಯಲ್ಲಿ ವಾಸವಾಗಿದ್ದಾರೆ. ಇವರು ಉಳಿದಿರ್ತಕ್ಕಂಥ 3 ಎಕರೆ ಜಮೀನನ್ನು ಅಕ್ರಮವಾಗಿ ಇವತ್ತು ಬಳಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಡಗೌಡ ಅಂತಕ್ಕಂಥವ್ರು ಯಾರು ಅಂತಂದರೆ ಇದೇ ಅಪ್ಪಾಜಿ ನಾಡಗೌಡರ ಸಂಬಂಧಿಕ ದತ್ತು ಪುತ್ರ ಸುರೇಶ್ ನಾಡಗೌಡ ಅಂತಕ್ಕಂಥ ಇವತ್ತೇನು ಇಡೀ ಕ್ಷೇತ್ರದ ಮುದ್ದೇಬಾಳ ಕ್ಷೇತ್ರದ್ದು, ದೇವರಪುರಿ ಮತ ಕ್ಷೇತ್ರದ್ದು ಅವರೇ ಏಜೆಂಟು ಎಲ್ಲದಕ್ಕೂ ಕೂಡ. ನಾನು ನಿಮಗೆ ಎಲ್ಲ ವಿಡಿಯೋಗಳಿದೆ ನೋಡಿ. ಅಲ್ಲಿ 4 ಮನೆಗಳಾಗಿದೆ, 4-5 ಮನೆ ಆಗಿದೆ, ಅಂಗನವಾಡಿ ಕೇಂದ್ರ ಇದೆ, ಅಲ್ಲಿ ರೈತರಿಗೆ ಹೋಗೋಕೆ ರಸ್ತೆ ಇದೆ. ಅಲ್ಲಿಗೆ PSI ಸುರೇಶ್ ಮಂಟೂರ್ ನೇತೃತ್ವದಲ್ಲಿ 5-6 ಜನ ಪೊಲೀಸರನ್ನು ಮತ್ತು ಮಹಿಳಾ ಪೊಲೀಸರನ್ನು ಕರೆಸಿ ಎಂಟೈರ್ ರಸ್ತೆಯನ್ನು ಬ್ಲಾಕ್ ಮಾಡ್ತಾರೆ ಕಲ್ಲುಗಳು ಹಾಕಿ. ಅದು ವಿಡಿಯೋ ರೆಕಾರ್ಡ್ ಇದೆ, ಅದನ್ನು ರೈತರೇ ಬಂದಿದ್ದಾರೆ, ಅವ್ರು ನಿಮಗೆ ಹೇಳ್ತಾರೆ. ಇದು ಜೀವಂತ ಸಾಕ್ಷಿನ ನಿಮಗೆ ಕೊಡ್ತಾ ಇದ್ದೀನಿ. ಅಪ್ಪಾಜಿ ನಾಡಗೌಡರು ಸಂಭಾವಿತ ರಾಜಕಾರಣಿ ಅಂತಕ್ಕಂಥ ಒಬ್ಬ ಗೋಮುಖ ವ್ಯಾಘ್ರ. ಇವತ್ತು ಇಡೀ ಕ್ಷೇತ್ರದಲ್ಲಿ ಪೊಲೀಸರು ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವಿರುದ್ಧ ರಾಜಕಾರಣ ಮಾಡಲಿ, ರಾಜಕೀಯ ಹೋರಾಟ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. ನಮ್ಮ ಕಾರ್ಯಕರ್ತರ ಮುಖಂಡರೇನೀಗ ಏನು ಅರೆಸ್ಟ್ ಮಾಡಿದ್ದಾರೆ, ಅವರು ಇವತ್ತೇನು ಜೈಲಲ್ಲಿದ್ದಾರೆ. ಅವ್ರನ್ನ ಬೇಲ್ ಮೇಲೆ ನಾವು ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡ್ತೇವೆ, ಮುಂದೆ ಏನು ಹೋರಾಟ ಮಾಡಬೇಕು ಮಾಡ್ತೇವೆ, ನಮ್ಮ ಶಕ್ತಿ ಇದೆ. ಆದರೆ ಈ ರೈತ ಮುಖಂಡರು ಪಾಪ ರೈತರಿಗೆ SP ಆಫೀಸ್ಗೆ ಹೋಗಿ ಕೊಟ್ಟಿದ್ದಾರೆ, ಮತ್ತು ಕೋರ್ಟಲ್ಲಿ ಅದ್ರ ಮೇಲೆ ಮನ್ನಾ ಇದೆ. ಯಾರೋ ಆ ನಾಡಗೌಡ ಮೇಲೆ ಮನ್ನಾ ಇದೆ. ಇವ್ರು ಯಾರೂ ಕೂಡ ಅತಿಕ್ರಮಣ ಮಾಡೋಕ್ಕೆ ಹೋಗಬಾರ್ದು, ಅವ್ರಿಗೆ ಆದೇಶ ಇದೆ. ಕೋರ್ಟ್ ಆದೇಶ ಇದ್ದರೂ ಕೂಡ ಉಲ್ಲಂಘನೆ ಮಾಡಿ PSI ಪೊಲೀಸರನ್ನ ಕಳಿಸಿ ಪೊಲೀಸರ ರಕ್ಷಣೆಯಲ್ಲಿ ಅಲ್ಲಿ ಇವತ್ತು ಆ ಹೊಲಕ್ಕೆ ಹೋಗ್ತಕ್ಕಂಥ ರೈತನಿಗೆ ರಸ್ತೆ ಬಂದ್ ಮಾಡ್ತಾರೆ, ಅವ್ನ ಮನೆಗೆ ಹೋಗ್ದಂಗೆ ರಸ್ತೆ ಬಂದ್ ಮಾಡ್ತಾರೆ, ಅಂಗನವಾಡಿಗೆ ಹೋಗ್ದಂಗೆ ರಸ್ತೆ ಬಂದ್ ಮಾಡ್ತಾರೆ, ಮತ್ತು ಅಲ್ಲಿ ಪೊಲೀಸರು ಕಳಿಸಿ ಗುಂಡಾಗಿರಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾನು ವಿನಂತಿ ಮಾಡ್ತೇನೆ ಮಾಧ್ಯಮದ ಸ್ನೇಹಿತರಿಗೆ, 1 ನಿಮಿಷ ಅವ್ರನ್ನ ತಾವು ಇಲ್ಲಿ ಒಪ್ಪಿಗೆ ಕೊಟ್ಟರೆ ನಾನು ಇಲ್ಲೇ ಅವರು ತಮಗೆ ಹೇಳ್ತಾರೆ, ಮತ್ತು ಇಲ್ಲ ಅವ್ರನ್ನ ಬೇರೆ ಕಡೆ ನೀವು ಅಲ್ಲಿ ಅವ್ರನ್ನ ಇದು ತೊಗೊಳ್ತೀರಿ ಅಂತಂದ್ರೂ ತೊಗೊಳ್ತಾರೆ ಅವರು. ಅದೇ ಈಗ ನಾನು ತಮಗೆ, ಯಾಕಂದರೆ ಅಲ್ಲಿ ಅವರೆಲ್ಲರೂ ಬಂದಿದ್ದಾರೆ ರೈತರು 3-4 ದಿವಸದಿಂದ. ಇದು 9ನೇ ತಿಂಗಳಿಂದ ಅವರು ಪ್ರತಿದಿನ SP ಆಫೀಸ್ಗೆ ಅಡ್ಡಾಡ್ತಾ ಇದ್ದಾರೆ. ಹಿಂದಿನ SP ಕೊಟ್ಟಿದ್ದಾರೆ, ಇವತ್ತಿನ SP ಕೊಟ್ಟಿದ್ದಾರೆ, ಬೆಳಗ್ಗೆಯಿಂದ ಬಂದು SP ಆಫೀಸಲ್ಲೇ ಇದ್ದಾರೆ. ಫಸ್ಟ್ ಡೇ ಬಂದಾಗ SP ಅವ್ರು ಹೇಳ್ತಾರೆ ಏನಂದರೆ, ನಾನು ಅವ್ರು ರೈತರು ಹೇಳಿದ ಪ್ರಕಾರ ಹೇಳ್ತಾ ಇದ್ದೀನಿ, ನಾನು SP ಅವ್ರ ಹತ್ರ ಮಾತಾಡೋಕ್ಕೆ ಹೋಗಿಲ್ಲ, ರೈತರು ಹೇಳಿದ ಪ್ರಕಾರ ಹೇಳ್ತಾ ಇದ್ದೀನಿ. ಅವರು ವಿನಂತಿ ಮಾಡಿದಾಗ ಇಲ್ಲ ನಾನು PSI ಹೇಳಿದ್ದೀನಿ, ಕಲ್ಲೆಲ್ಲ ತೆಗಿಸ್ತಾರೆ, ನಿಮ್ಮ ಹೊಲಕ್ಕೆ ಹೋಗೋದಕ್ಕೆ, ಮನೆಗಳಿಗೆ ಹೋಗೋದಕ್ಕೆ, ಅಂಗನವಾಡಿಗೆ ಹೋಗೋದಕ್ಕೆ ರಸ್ತೆ ಕ್ಲಿಯರ್ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಇವ್ರು ಮತ್ತೆ ಅಲ್ಲಿ ಹೋಗ್ತಾರೆ, ತೆಗಿಯೋದಿಲ್ಲ, ಮತ್ತೆ ವಾಪಸ್ ಬರ್ತಾರೆ, ನಿಮಗೆ ಎಲ್ಲ ಸಾಕಾಯಿತು ಅಂತ ಹೇಳಿ ಕಳಿಸ್ತಾರೆ. ಅದಕ್ಕೆ ನಾನು ಈ ಮುಖಾಂತರ ಪೊಲೀಸ್ ವರಿಷ್ಠಾಧಿಕಾರಿಗೆ ವಿನಂತಿ ಮಾಡ್ತೇನೆ, ದಯಮಾಡಿ ಇಂಥದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಇವರ IPS ಆಫೀಸರ್ಸ್, ನಾ ಈ ಜಿಲ್ಲೆಗೆ ಬಂದಿರತಕ್ಕಂಥ ಅನೇಕ ಜನ IPS ಆಫೀಸರ್ಗಳನ್ನ ನೋಡಿದ್ದೀನಿ ನಾನು 15 ವರ್ಷದ ಜೀವಮಾನದಲ್ಲಿ. ಈ ರೀತಿಯಾದಂಥ ರಾಜಕಾರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇವತ್ತು ಇಡೀ ನನ್ನ ತಾಲೂಕಿನಲ್ಲಿ ಮರಳು ಮಾಫಿಯಾ ನಡೀತಾ ಇದೆ, ಮತ್ತು ಇಸ್ಪೇಟ್ ದಂಧೆ, ಇಸ್ಪೇಟ್ ಕ್ಲಬ್ಗಳು. ಮೊದಲು ಇಸ್ಪೇಟ್ ಕ್ಲಬ್ಗಳು ಆ ಭಾಗದಲ್ಲಿ ಆ ಕಡೆ ಎಲ್ಲೋ ತಳಗಡೆ ಇರ್ತವೆ ಅಂತಿದ್ರು, ಇವತ್ತು ಇಸ್ಪೇಟ್ ಕ್ಲಬ್ಗಳನ್ನು ನಡೆಸ್ತಾ ಇದ್ದಾರೆ. PSI ಹ್ಯಾಸ್ ಬಿಕಮ್ ಏಜೆಂಟ್ ಫಾರ್ ಕಲೆಕ್ಷನ್. PSI ಕಲೆಕ್ಷನ್ ಏಜೆಂಟ್ ಆಗಿದ್ದಾನೆ. ಕೃಷ್ಣಾ ನದಿ ದಂಡಿ ಮೇಲೆ ಇವತ್ತು ಮರಳು ಹಗಲು ರಾತ್ರಿ ಓಪನ್ ಆಗಿ ಹೋಗ್ತಾ ಇದೆ, ಜೊತೆಗೆ ಕ್ಲಬ್ಗಳನ್ನು ನಡೆಸ್ತಾ ಇದ್ದಾರೆ. ಆ ಕ್ಲಬ್ಗಳಿಂದ ಹೈಯೆಸ್ಟ್ ಕಲೆಕ್ಷನ್ಸ್ಗಳು ಏನು PSI ಮುಖಾಂತರ ಪೊಲೀಸ್ ಇಲಾಖೆಗೆ ಸಪ್ಲೈ ಆಗ್ತಾ ಇದೆ. ಇದನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ಯಾರಾದ್ರೂ ಗಮನಕ್ಕೆ ತರಕ್ಕೆ ಹೋದರೆ ನಮಗೆ ಧಮಕಿ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಈ ರೀತಿ ಸೋಮೋಟ ಕೇಸ್ ಬರೀ ಇದು ಒಂದೇ ಅಲ್ಲ, ನಿನ್ನೆ ಮಾಡಿರ್ತಕ್ಕಂಥದ್ದು ಮುದ್ದೇಬೇಳದಲ್ಲಿ ಇಂಥವು 3-4 ಕೇಸ್ಗಳನ್ನು ಈಗಾಗಲೇ ಸೋಮೋಟ ಕೇಸನ್ನು PSI ದಾಖಲಾತಿ ಮಾಡಿದ್ದಾರೆ. ನಾವು ಅವ್ರ ವಿರುದ್ಧ ಏನು ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳಿಗೆ ನಮ್ಮ ರಾಜ್ಯ ಮಟ್ಟದ ಏನು ಕಮಿಟಿ ಇದೆ, ನಮ್ಮ ರೈತ ಮೋರ್ಚಾ ಕಮಿಟಿ ವತಿಯಿಂದ ಈಗಾಗಲೇ IGಗೆ DGPಗೆ ಅದಕ್ಕೆಲ್ಲ ಕಂಪ್ಲೇಂಟ್ಸ್ ಫೈಲ್ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಸಸ್ಪೆಂಡ್ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿಸ್ತೇವೆ. ಇಷ್ಟು ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು.